ಇನ್ನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ತರುಣ್ ಚುಗ್ ಮುಖೇನವಾಗಿ ಜೆಪಿ ನಡ್ಡಾ ಅವರಿಗೆ ಒಂದು ಪತ್ರವನ್ನ ಬರೆಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೆಪಿ ನಡ್ಡಾ ಅವರಿಗೆ ಒಂದು ಪತ್ರವನ್ನ ಬರೆಯಲಾಗಿದ್ದು 32 ಸಂಘಟನಾತ್ಮಕ ಜಿಲ್ಲೆಗಳ ಅಧ್ಯಕ್ಷರಿಂದ ಸಹಿ ಹಾಕಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ನಡೆದಂತ ಒಂದು ಡೆವಲಪ್ಮೆಂಟ್ಸ್ ಇದು. ಇವತ್ತು ಬಿಜೆಪಿ ಕಚೇರಿಯಲ್ಲಿ ನಡೆದಂತ ಸಭೆ ಬಳಿಕ ಪತ್ರ ಸಲ್ಲಿಕೆ ಮಾಡಲಾಗಿದೆ. ಜಿಲ್ಲಾಧ್ಯಕ್ಷರು ಮತ್ತು ಶಾಸಕರ ಸಭೆಯಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೋಮಶೇಖರ್ ಅವರು ಈಗ ಬರೀ ಚಿಹ್ನೆಗೆ ಮಾತ್ರ ಅವರು ಬಿಜೆಪಿಯಲ್ಲಿರುವಂಥದ್ದು, ಅವರು ಬಹುತೇಕ ಈಗ ಕಾಂಗ್ರೆಸ್ ಕಡೆಗೆ ವಾಲಿದ್ದಾರೆ, ಅದು ಕ್ಲಿಯರ್ ಇದೆ. ಆ ವಿಚಾರನೂ ಪ್ರಸ್ತಾಪ ಆಗಿದೆಯಂತೆ. ಬಟ್ ಅದರ ಜೊತೆಗೇನೆ ಇವತ್ತು ಜೆಪಿ ನಡ್ಡಾ ಅವರಿಗೂ ಕೂಡ ಪತ್ರವನ್ನು ಬರೆಯಲಾಗಿದೆ ತರುಣ್ ಚುಗ್ ಮುಖೇನವಾಗಿ. ಈಗ ಆಲ್ರೆಡಿ ಮೊನ್ನೆ ಶಿಸ್ತು ಸಮಿತಿಯಿಂದ ಏನು ಪತ್ರವನ್ನು ನೋಟಿಸನ್ನು ಕೊಡಲಾಗಿತ್ತು, ತರುಣ್ ಚುಗ್ ಅವರೇ ಆ ನೋಟಿಸನ್ನು ಕೊಟ್ಟಿದ್ದು ಯಾರಿಗೆ, ಯತ್ನಾಳ್ ಅವರಿಗೆ. ಈಗ ತರುಣ್ ಚುಗ್ ಅವರ ಮುಖೇನವಾಗಿಯೇ ಜೆಪಿ ನಡ್ಡಾ ಅವರಿಗೂ ಕೂಡ ಒಂದು ಪತ್ರವನ್ನು ಕಳಿಸ್ಕೊಡ್ಲಾಗಿದ್ದು 32 ಸಂಘಟನಾತ್ಮಕ ಜಿಲ್ಲೆಗಳ ಅಧ್ಯಕ್ಷರು ಸಹಿ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯತ್ನಾಳ್ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡ ಅನ್ನುವಂಥದ್ದನ್ನು ಹೆಚ್ಚು ಮಾಡ್ತಾ ಇದ್ದಾರೆ ವಿಜಯೇಂದ್ರ ಬಣದಿಂದ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ.